ತ್ಯಾಗ ಸಿದ್ಧ. ಸಮಾಜಕ್ಕೆ ಏನಾರ ಅನ್ಯಾಯ ಆಯಿತು, ಸಮಾಜ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗಿಲ್ಲ ಅಂದ್ರೆ ಯಾವುದೇ ತ್ಯಾಗ ಸಿದ್ಧ ಅಂತೇಳಿ ಮೊದಲು ನಾನು ಹೇಳ್ಕೊತಾನೆ ಬಂದೀನಿ. ಈ ರವಿಕುಮಾರ್ ಬರ್ತಾನಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಗುಲ್ಬರ್ಗಕ್ಕೆ ನಿನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ಅವ ಏನು ಹೇಳಿದ್ರು, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು ಬಂತಂದರೆ ಸೂರ್ಯ ಚಂದ್ರ ಏನು ಈ ಸೃಷ್ಟಿಯಲ್ಲಿ ಇದ್ದ ಸತ್ಯ ಅದ ಅಷ್ಟೇ ಸತ್ಯದ ರೀತಿಯಾಗಿ ನಾನು ನಿಮ್ಮ ಕಮ್ಯುನಿಟಿ ಕೋಲಿ ಸಮಾಜವನ್ನು ಎಷ್ಟೇ ಸೇರ್ಪಡೆ ಮಾಡ್ತೀನಿ, ಇದು ನನ್ನ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಎಂಬ ಮಾತನ್ನು ಹೇಳಿದ್ದ. ಅದು 5 ವರ್ಷ ಅವಕಾಶ ಸಿಕ್ಕಿತ್ತಲ್ರಿ. 5 ವರ್ಷದಾಗ ಯಾವುದೇ ದಾಖಲೆ ಇಲ್ಲದೆ 10% ಇದು ಕೇಂದ್ರ ಸರ್ಕಾರದವರು ಘೋಷಣೆ ಮಾಡಿದ್ರು, ಪ್ರಸ್ತಾವನೆ ಇರಲಾರ್ದೆ. ಇದು ಬಹುದಿನಗಳ ಬೇಡಿಕೆ ಇತ್ತು ಮತ್ತು ಮಾತು ಕೊಟ್ಟಿದ್ದರು. ಆಮೇಲೆ ಮೋದಿ ಸಾಹೇಬರು ಪ್ರಧಾನಮಂತ್ರಿಯವರು, ಸನ್ಮಾನ್ಯ ಪ್ರಧಾನಮಂತ್ರಿಯವರು ಗುಲ್ಬರ್ಗ NV ಗ್ರೌಂಡ್ದಾಗ ಬಂದಾಗ ನೀವು ಕೋಲಿ ಸಮಾಜದವರು ಸಹಾಯ ಮಾಡಬೇಕು, ನೀವು ಬೆಂಬಲ ಕೊಡಬೇಕು, ನೀವೆಲ್ಲ ಬೆಂಬಲ ಕೊಟ್ಟಿರಿ ಅಂತಂದ್ರೆ ಜೋಡಿ ಇಂಜನ್ ಅಂತಿರಲ್ಲ, ಅವು ಕೇಂದ್ರದಲ್ಲಿ ನಮ್ಮದು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ನಿಮಗೆ ನಾವು ಪರಿಶೀಲನೆ ಮಾಡ್ತೀನಿ ನಿಮ್ಮ ಸಮಾಜದ ಬೇಡಿಕೆ ಅಂತೇಳಿ. ನಾವೆಲ್ಲ ಅವಾಗ ಏನು ಹೇಳಿದ್ದೀವಿ, ಕೇಂದ್ರದಲ್ಲಿ ಕೋಲಿ ಸಮಾಜ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಇದೆ. ರಮಾನಾಥ್ ಕೋವಿಂದರು ಪರಿಶಿಷ್ಟ ಪಂಗಡದ ಹೆಸರಿನ ಮೇಲೆ ಈ ಕೋಲಿ ಸಮಾಜದಲ್ಲಿ ಅವರು ಮೊದಲು ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ಅವರು ಆ ಸಮಯದಲ್ಲಿ ಗುಲ್ಬರ್ಗ 3-4 ಸಲ ಮೀಟಿಂಗು ಸಭೆ ಸಮಾರಂಭ ಮಾಡಿದರು. ಪರಿಶಿಷ್ಟ ಜಾತಿಯಲ್ಲಿ ಅಲ್ಲಿ ಇದೆ. ನಾವು ಕೇಳಿದ್ದು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ. ಅದಕ್ಕಾಗಿ ಅದು ಆಗಬೇಕು ಅಂಥೇಳಿ ಪ್ರಧಾನಮಂತ್ರಿಯವರಿಗೂ ನಾವು ಮನವಿನೂ ಕೊಟ್ಟಿದ್ದೇವೆ. ಅಲ್ಲೂ ಕೂಡ ಗೃಹ ಮಂತ್ರಿ ಕೂಡ ಮನವಿ ಕೊಟ್ಟಿದ್ದೇವೆ. ಅದು ಪ್ರಧಾನಮಂತ್ರಿ ನಾನೇ ಸಿಕ್ಕಿತ್ತು. ರವಿಕುಮಾರ್ ಅತ್ಯಂತ ಬಲಿಷ್ಠ ಶಾಸಕ ಆಗಿದ್ದ, ಕಳಿಸ್ಬೇಕಾಗಿತ್ತಲ್ಲ. ತಮ್ಮದು ಹೂಳಿಕೆ ಮುಚ್ಕೊಂಡು ಕೇಸಿ ರಾಜ್ಯ ಸರ್ಕಾರ ಕಳಿಸ್ತಾ ಇಲ್ಲ ಧೋರಣೆ. ಮೊನ್ನೆ ಅವರೇ ಮಾತಾಡಿದ್ರೆ CM ಸರ್ಕಾರ ಭಾಳ ಒಳ್ಳೆಯ ನಿರ್ಣಯ ತಗೊಂಡಿದ್ದೀರಿ, ಇದು ಭಾಳ ಸಮಂಜಸ ಅದ. ನಾವು ಕುಲಶಾಸ್ತ್ರದ ನಿಮಗೆ ನೋಡಪ್ಪ ರವಿಕುಮಾರ್, ನಿಮ್ಮ ಜಿಮ್ಮೆದಾರಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ದಾಖಲೆ ತಂದು ನನಗೆ ಕೊಡೋದು. ನಾನು 1 ಸೆಕೆಂಡ್ದಾಗ 1 ಲೈನ್ದಾಗ ಕಳಿಸ್ಕೊಡ್ತೀನಿ. ಇದು ಭಾಳ ದಿನದ ನನಗೆ 3 ಸಲ ಕಳಿಸ್ಕೊಡ್ತೀನಿ, ಇನ್ನೊಂದು ಸಲ ಕಳಿಸೋದು ನನಗೇನಾಗಲ್ಲ. ಇಡೀ ಮಂತ್ರಿಮಂಡಲ ಕೂಡ ಉತ್ಸುಕರಿದ್ದಾರೆ. ಎಲ್ಲರೂ ಕೂಡ ಬಹುದಿನಗಳ ಬೇಡಿಕೆ ಅದ, ಇವ್ರಿಗೆ ಮಾಡಬೇಕಂತೇಳಿ ಚರ್ಚೆ ನಡೆದ. ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ರವಿಕುಮಾರ್ ಅವರು ಇದ್ದಿದ್ದು. ನಾವೇನು ಹೇಳಿದೆ ನಿನ್ನೆ ಮನೆ ಪತ್ರಿಕಾಗೋಷ್ಠಿಯಲ್ಲಿ, ಈಗಾಗಲೇ ತಳವಾರ ಸಮಸ್ಯೆ ಬಗೆಹರಿದಿದೆ, 8 ದಿನವೂ ಆಗಿಲ್ಲ, ಪುನಃ 1 ತಿಂಗಳೊಳಗಾಗಿ ಇದನ್ನು ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗೋದಿದೆ. ಪ್ರತಿಭಟನೆ ಅಂತೂ ಮಾಡೋದಿದ್ದೇ ಇರ್ತದೆ. ಇದೇ ನಿನ್ನೆ ಮಾಡಿ ಪ್ರತಿಭಟನೆ ಅಲ್ಲ, ಇದಕ್ಕಿಂತ 20 ಸಲ 30 ಸಲ ಪ್ರತಿಭಟನೆ ಆಗ್ಯಾವ. 1996ನೇ ಹಿಡಿದು ಒಮ್ಮೆ ಪೊಲೀಸ್ ಗ್ರೌಂಡ್ದಾಗ 7 ಲಕ್ಷ ಜನ ಸೇರಿಸಿ ಮಾಡಿದೆ. ಯಾರಾಗುಂದಿ ಮಾಣಿಕೇಶ್ವರಿ ಇದರಲ್ಲಿ 3-4 ಲಕ್ಷ 4-5 ಲಕ್ಷ ಜನ ಸೇರಿಸಿ ಮಾಡಿದೆ. ಅಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದರು, ಪ್ರಧಾನಮಂತ್ರಿಗಳು ಬಂದು ಹೋದರು, ಈ ಎಲ್ಲ ರಾಜ್ಯದ ಎಲ್ಲ ಮಂತ್ರಿಗಳು ಬಂದಾಗ ಯಾವುದೇ ಸರ್ಕಾರ ಇದ್ದರೂ ಕೂಡ ನಾವು ಮನವಿ ಮಾಡ್ತಾನೆ ಬಂದೀವಿ. ಇವತ್ತಿಂದಲ್ಲ ನಿನ್ನೆ ಪ್ರತಿಭಟನೆ ಅಲ್ಲ, ನಮಗೆ ಅನ್ಯಾಯ ಆದ ಪ್ರತಿಭಟನೆ ಮಾಡಲೇಬೇಕು. ನಾವು ಏನು ಹೇಳಿದೆ, ಮೊದಲ ಶಿವಕುಮಾರ್ ನಾಟಿಕರು, ನಾವು ಲಕ್ಷಪುರ ಎಲ್ಲರೂ ಕಲಿತು ಇಲ್ಲೆಲ್ಲ ಸಮಾಜ ಪ್ರಮುಖರೆಲ್ಲ ಕೂಡಿ ಒಂದು ಕನ್ನಡ ಭವನದ ಒಂದು ಸಭೆ ಮಾಡಿದ್ದೀವಿ. ಆ ಸಭೆಯಲ್ಲಿ ಏನು ನಿರ್ಣಯ ಆಗಿತ್ತು, 1 ತಿಂಗಳ ಅವಕಾಶ ಕೊಡ್ರಿ, ಈ ತಳವಾರ ಬಗೆಹರಿಸ್ತೀನಿ ಅಂತ ಕೇಳಿದ್ದೆ. 1 ತಿಂಗಳ ಅವಧಿ ಒಳಗೆ ಪ್ರಾಮಾಣಿಕವಾಗಿ ತಳವಾರ ಸಮಸ್ಯೆ ನಾನು ಸರ್ಕಾರದಲ್ಲಿ ಮಾತಾಡಿ ಪ್ರಿಯಾಂಕ್ ಖರ್ಗೆ ಮನವೊಲಿಸಿ ಚರ್ಚೆ ಮಾಡಿ ಸಭೆ ಮಾಡಿ ಅದು ಬಗೆಹರಿಸಿ. ಇನ್ನು ಉಳಿದಿದ್ದೇನು ಕೋಲಿ ಕಬ್ಬಿಗೆ ಅಭ್ಯಸ್ತ ಕೇಂದ್ರ ಕಳಿಸ್ತಕ್ಕಂಥದ್ದು. ಅದನ್ನು 1 ತಿಂಗಳೊಳಗೆ ನಾವು ಕಳಿಸಿಲ್ಲಪ್ಪ ಅಂತಂದರೆ ನಾವು ನಿಮ್ಮ ಸರಿ ಇರ್ತೀವಿ, ಎಲ್ಲರೂ ಕೂಡ ಹೋರಾಟ ಮಾಡೋಣ. ಹೋರಾಟ ಯಾವಾಗಲೂ ಮಾಡಬಹುದು. ಸರ್ಕಾರಕ್ಕೆ ಎದುರು ಹಾಕಿ ಸರ್ಕಾರ ಕೆಟ್ಟ ಮಾತಾಡೋದು, ಸರ್ಕಾರ ವಿರುದ್ಧ ಮಾತಾಡೋದ್ರಿಂದ ಸರ್ಕಾರದ ಈ ಒಂದು ಏನಪ್ಪ ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ಸಭೆ ಮಾಡಿ 2 ಗಂಟೆ ನಾವು ಕೂತೀವ್ರು, ಈ ಸಮಾಜದ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಆಗ ಇವರೆಲ್ಲ ಈ ಟೈಪ್ ಮಾತಾಡಿದ್ರು. ಬಂದವರೆಲ್ಲ ಸುಮ್ಮನಿರ್ತಾರೆ, ಜಿಂದಾಬಾದ್ ಅಂತ ನಾವು ಮುರ್ದಾಬಾದ್ ಅಂತ ನಾವು ಇಂಥವೆಲ್ಲ ಆಗೋದು ಬೇಡ. ಈ ಸರ್ಕಾರ ನಮ್ದದ, ಸರ್ಕಾರದ ಪ್ರತಿನಿಧಿ. ಅದಕ್ಕಾಗಿ ರವಿಕುಮಾರ್ ಅವರು, ಸಾಬಣ್ಣ ತಳವಾರ್ ಅವರು ಕೂಡ ಮೊದಲ ಈ ಕಡೆ ಇಷ್ಟೇನು ಆ್ಯಕ್ಟಿವ್ ಆಗ್ಯಾರ, ಮೊದಲು ಆ್ಯಕ್ಟಿವ್ ಇರಲಿಲ್ಲ ಅವರು. ಯಾರು ನಮ್ಮ ಜನ ಸ್ವಲ್ಪ